ರಾಜ್ಯದಲ್ಲಿ ಬರದ ನಡುವೆಯೂ ಕೂಡ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡುವಂತ ಸಂದರ್ಭ ಈಗ ರಾಜ್ಯದಲ್ಲಿಲ್ಲ. ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಪಾಳೆಯ ಸಿಡಿದೆದ್ದಿದೆ. ಜುಲೈ 31ರಂದು ಮಂಡ್ಯದಲ್ಲಿ ಬೃಹತ್ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. 31 ಅಂತ ಹೇಳಿದ್ರೆ ನಾಳೆ ಎಲ್ಲ ನಾಡಿದ್ದು. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ವಿರೋಧಿಸಿ ಬಿಜೆಪಿ ಹೋರಾಟವನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದೆ. ಬರದ ನಡುವೆಯೂ ಕೂಡ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಯಾವಾಗ ಆದೇಶವನ್ನ ಹೊರಡಿಸಿತೋ ಇದನ್ನ ಖಂಡಿಸಿ ಬಿಜೆಪಿ ಪಾಳೆಯ ಪ್ರತಿಭಟನೆ ಮಾಡೋದಕ್ಕೆ ಈಗ ಕರೆ ಕೊಟ್ಟಿದೆ. ಆ ನಿಟ್ಟಿನಲ್ಲೇ 31ನೇ ತಾರೀಕಿಗೆ ಪ್ರತಿಭಟನೆಯ ರೂಪುರೇಷೆಗಳೆಲ್ಲವೂ ಕೂಡ ಸಿದ್ಧವಾಗುತ್ತಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಚಂದ್ರು ಇದ್ದಾರೆ ಸಂಪರ್ಕದಲ್ಲಿ. ಚಂದ್ರು, ಯಾವ ರೀತಿ ಪ್ರತಿಭಟನೆ, ರೈತರ ಜೊತೆ ಸೇರಿಕೊಂಡು ಪ್ರತಿಭಟನೆಯ ರೂಪುರೇಷೆಗಳನ್ನ ಬಿಜೆಪಿ ಹೇಗೆ ಸಿದ್ಧಪಡಿಸುತ್ತಿದೆ? ಚಂದ್ರು ರಂಜಿತ್, ಖಂಡಿತವಾಗ್ಲು ಇದೇ 31ರಂದು ಅಂದ್ರೆ ಜುಲೈ 31ರಂದು ಮಂಡ್ಯದಲ್ಲಿ ಬಿಜೆಪಿಯಿಂದ ಬಹಳ ಬೃಹತ್ ಪ್ರತಿಭಟನೆ ಮಾಡ್ಲಿಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಹೇಳಿ ಕೇಳಿ ಕಾವೇರಿ ಅಂತಂದ್ರೆ ಮಂಡ್ಯ ಭಾಗದಲ್ಲಿ ಬಹಳ ದೊಡ್ಡ ಒಂದು ರೀತಿಯಾದಂತ ದೊಡ್ಡ ವಿಚಾರ. ಯಾಕಂತಂದ್ರೆ ಈಗ ರೈತರಿಗೆ ಕಾವೇರಿ ನೀರನ್ನೇ ಅವಲಂಬಿತವಾಗಿ ಬೆಳೆಯನ್ನ ಬೆಳೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸಂಪೂರ್ಣ ಕಾವೇರಿ ನೀರನ್ನ ಆಶ್ರಯಿಸಿಕೊಂಡೇ ಇವತ್ತು ಬೆಂಗಳೂರಿನಲ್ಲಿ ಕುಡಿಯುವ ನೀರನ್ನ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಕಾವೇರಿ ನೀರು ಈಗ ಮಳೆ ನಿಗದಿತವಾಗಿ ಮಳೆ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಸಮಸ್ಯೆ ಇರತಕ್ಕಂಥದ್ದು. ಜೊತೆಗೆ ಏನು ಮುಂಗಾರು ಕೈ ಕೊಟ್ಟಿರೋದ್ರಿಂದ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಬಿಡುವಂತ ಒಂದು ವಿಚಾರ ಏನಿದೆ ಅದು ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಇನ್ನ ತಮಿಳುನಾಡಿಗೆ ಹರಿಸುವಂತ ವಿಚಾರದಲ್ಲಿ ರಾಜ್ಯ ಸರ್ಕಾರ ವಾದ ಮಾಡುವಲ್ಲಿ ವಿಫಲವಾಗಿದೆ. ಸೊ ಬರೀ ರಾಜಕೀಯ ಮಾಡಿಕೊಂಡು ಅಥವಾ ಮತ್ತೊಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಬಹಳಷ್ಟು ಕಾಲವನ್ನ ಹರಣ ಮಾಡ್ತಾ ಇದೆ. ಸೊ ಸೂಕ್ತ ರೀತಿಯಲ್ಲಿ ವಾದ ಮಂಡಿಸುವಲ್ಲಿ ವಕೀಲರ ಜೊತೆಯಲ್ಲಿ ಚರ್ಚೆ ಮಾಡುವಲ್ಲಿ ವಿಫಲವಾಗಿದೆ. ಸೊ ಹೀಗಾಗಿ ಕೂಡಲೇ ನೀರ ಹರಿಸುವ ಒಂದು ನಿರ್ಧಾರದಿಂದ ಮೇಲ್ಮನವಿಯನ್ನು ಹೋಗ್ಬೇಕು ಮತ್ತು ಕೈ ಬಿಡುವಂತ ನಿಟ್ಟಿನಲ್ಲಿ ಮತ್ತಷ್ಟು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮನವಿಯನ್ನ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆ ಕರೆ ಕೊಟ್ಟಿರ್ತಕ್ಕಂಥದ್ದು. ರೈತರೊಂದಿಗೆ ಇಡೀ ಮಂಡ್ಯದಲ್ಲಿ ಒಂದು ಮಂಡ್ಯ ಬಂದ್ ಕೂಡ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ತಾರೆ, ಯಾವ ರೀತಿಯಾದಂತ ಹೋರಾಟ ಇರುತ್ತೆ ಅನ್ನೋದು ಬಹಳ ಕುತೂಹಲ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ಹೋರಾಟಕ್ಕೆ ವೇದಿಕೆ ಸಿದ್ಧವಾಗುತ್ತಿದೆ. 31ನೇ ತಾರೀಕು ಹೋರಾಟ ಮಾಡುವುದ ತೀರ್ಮಾನವನ್ನ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಡಿದ್ದಾರೆ. ಆ ಮೂಲಕ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸೂಚನೆಯನ್ನ ಕೊಟ್ಟಿರುವಂತಹ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ರಾಜ್ಯದಲ್ಲಿ ಬರದ ನಡುವೆಯೂ ಕೂಡ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡುವಂತ ಸಂದರ್ಭ ಈಗ ರಾಜ್ಯದಲ್ಲಿಲ್ಲ. ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಪಾಳೆಯ ಸಿಡಿದೆದ್ದಿದೆ. ಜುಲೈ 31ರಂದು ಮಂಡ್ಯದಲ್ಲಿ ಬೃಹತ್ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. 31 ಅಂತ ಹೇಳಿದ್ರೆ ನಾಳೆ ಎಲ್ಲ ನಾಡಿದ್ದು. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ವಿರೋಧಿಸಿ ಬಿಜೆಪಿ ಹೋರಾಟವನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದೆ. ಬರದ ನಡುವೆಯೂ ಕೂಡ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಯಾವಾಗ ಆದೇಶವನ್ನ ಹೊರಡಿಸಿತೋ ಇದನ್ನ ಖಂಡಿಸಿ ಬಿಜೆಪಿ ಪಾಳೆಯ ಪ್ರತಿಭಟನೆ ಮಾಡೋದಕ್ಕೆ ಈಗ ಕರೆ ಕೊಟ್ಟಿದೆ. ಆ ನಿಟ್ಟಿನಲ್ಲೇ 31ನೇ ತಾರೀಕಿಗೆ ಪ್ರತಿಭಟನೆಯ ರೂಪುರೇಷೆಗಳೆಲ್ಲವೂ ಕೂಡ ಸಿದ್ಧವಾಗುತ್ತಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಚಂದ್ರು ಇದ್ದಾರೆ ಸಂಪರ್ಕದಲ್ಲಿ. ಚಂದ್ರು, ಯಾವ ರೀತಿ ಪ್ರತಿಭಟನೆ, ರೈತರ ಜೊತೆ ಸೇರಿಕೊಂಡು ಪ್ರತಿಭಟನೆಯ ರೂಪುರೇಷೆಗಳನ್ನ ಬಿಜೆಪಿ ಹೇಗೆ ಸಿದ್ಧಪಡಿಸುತ್ತಿದೆ? ಚಂದ್ರು ರಂಜಿತ್, ಖಂಡಿತವಾಗ್ಲು ಇದೇ 31ರಂದು ಅಂದ್ರೆ ಜುಲೈ 31ರಂದು ಮಂಡ್ಯದಲ್ಲಿ ಬಿಜೆಪಿಯಿಂದ ಬಹಳ ಬೃಹತ್ ಪ್ರತಿಭಟನೆ ಮಾಡ್ಲಿಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಹೇಳಿ ಕೇಳಿ ಕಾವೇರಿ ಅಂತಂದ್ರೆ ಮಂಡ್ಯ ಭಾಗದಲ್ಲಿ ಬಹಳ ದೊಡ್ಡ ಒಂದು ರೀತಿಯಾದಂತ ದೊಡ್ಡ ವಿಚಾರ. ಯಾಕಂತಂದ್ರೆ ಈಗ ರೈತರಿಗೆ ಕಾವೇರಿ ನೀರನ್ನೇ ಅವಲಂಬಿತವಾಗಿ ಬೆಳೆಯನ್ನ ಬೆಳೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸಂಪೂರ್ಣ ಕಾವೇರಿ ನೀರನ್ನ ಆಶ್ರಯಿಸಿಕೊಂಡೇ ಇವತ್ತು ಬೆಂಗಳೂರಿನಲ್ಲಿ ಕುಡಿಯುವ ನೀರನ್ನ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಕಾವೇರಿ ನೀರು ಈಗ ಮಳೆ ನಿಗದಿತವಾಗಿ ಮಳೆ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಸಮಸ್ಯೆ ಇರತಕ್ಕಂಥದ್ದು. ಜೊತೆಗೆ ಏನು ಮುಂಗಾರು ಕೈ ಕೊಟ್ಟಿರೋದ್ರಿಂದ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಬಿಡುವಂತ ಒಂದು ವಿಚಾರ ಏನಿದೆ ಅದು ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಇನ್ನ ತಮಿಳುನಾಡಿಗೆ ಹರಿಸುವಂತ ವಿಚಾರದಲ್ಲಿ ರಾಜ್ಯ ಸರ್ಕಾರ
ವಾದ ಮಾಡುವಲ್ಲಿ ವಿಫಲವಾಗಿದೆ. ಸೊ ಬರೀ ರಾಜಕೀಯ ಮಾಡಿಕೊಂಡು ಅಥವಾ ಮತ್ತೊಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಬಹಳಷ್ಟು ಕಾಲವನ್ನ ಹರಣ ಮಾಡ್ತಾ ಇದೆ. ಸೊ ಸೂಕ್ತ ರೀತಿಯಲ್ಲಿ ವಾದ ಮಂಡಿಸುವಲ್ಲಿ ವಕೀಲರ ಜೊತೆಯಲ್ಲಿ ಚರ್ಚೆ ಮಾಡುವಲ್ಲಿ ವಿಫಲರಾಗಿದೆ. ಸೊ ಹೀಗಾಗಿ ಕೂಡಲೇ ನೀರ ಹರಿಸುವ ಒಂದು ನಿರ್ಧಾರದಿಂದ ಮೇಲ್ಮನವಿಯನ್ನು ಹೋಗ್ಬೇಕು ಮತ್ತು ಕೈ ಬಿಡುವಂತ ನಿಟ್ಟಿನಲ್ಲಿ ಮತ್ತಷ್ಟು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮನವಿಯನ್ನ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆ ಕರೆ ಕೊಟ್ಟಿರ್ತಕ್ಕಂಥದ್ದು. ರೈತರೊಂದಿಗೆ ಇಡೀ ಮಂಡ್ಯದಲ್ಲಿ ಒಂದು ಮಂಡ್ಯ ಬಂದ್ ಕೂಡ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ತಾರೆ, ಯಾವ ರೀತಿಯಾದಂತ ಹೋರಾಟ ಇರುತ್ತೆ ಅನ್ನೋದು ಬಹಳ ಕುತೂಹಲ ಇದೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ಹೋರಾಟಕ್ಕೆ ವೇದಿಕೆ ಸಿದ್ಧವಾಗುತ್ತಿದೆ. 31ನೇ ತಾರೀಕು ಹೋರಾಟ ಮಾಡುವುದ ತೀರ್ಮಾನವನ್ನ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಡಿದ್ದಾರೆ. ಆ ಮೂಲಕ ತಮಿಳುನಾಡಿಗೆ ನೀರು ಬಿಡುವುದಕ್ಕೆ ಸೂಚನೆಯನ್ನ ಕೊಟ್ಟಿರುವಂತಹ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ.